ಪ್ರತಿಯೊಂದರಲ್ಲೂ ಕಾನ್ಷಿಯಸ್ನೆಸ್ ಇದೆ. ಎಲ್ಲದರಲ್ಲೂ ಆ ಜೀವ ಅನ್ನೋದು ಎಲ್ಲದರಲ್ಲೂ ಇದೆ. ಮೇಜಲ್ಲಿದೆ, ಕುರ್ಚಿಲಿದೆ, ನೆಲದಲ್ಲಿದೆ, ಗಡಿಯಾರದಲ್ಲಿದೆ, ಬಳೆನಲ್ಲಿದೆ, ಸರದಲ್ಲಿದೆ, ಶಾಲಿನ ಫೈಬರ್ನಲ್ಲಿ ಕೂಡ ಇದೆ. ಜೀವ ಎಲ್ಲವೂ ಜೀವಂತವಾಗಿದೆ. ತುಂಬ ಜನ ಬರೀ ಗಾಳಿನಲ್ಲಿ ಮಾತ್ರ ಇದೆ ಅಂದ್ಕೊಂಡಿದ್ದಾರೆ. ಇಲ್ಲ, ಆ ಸೂರ್ಯರಿಗೆ ಬಿಯಾಂಡ್ ಸೂರ್ಯ, ಭೂಮಿಗೆ ಅತೀತವಾಗಿ ಎಲ್ಲ ಕಡೆನೂ ಕಾನ್ಷಿಯಸ್ನೆಸ್ ಇದೆ. ಈ ಫೀಲಿಂಗು ನಮಗೆ ಬರಲಿ ಅಂತ ತಿಳ್ಕೊಂಡೇ ಕಲ್ಬಂಡೆನಲ್ಲೂ ಇದೆ, ನೀರಲ್ಲೂ ಇದೆ, ಗಾಳಿನಲ್ಲೂ ಇದೆ, ಪಂಚಭೂತದಲ್ಲೆಲ್ಲ ಇದೆ. ಇದು ತಿಳ್ಕೊಳ್ಳಿ ಅಂತ ಕಲ್ಲಿಟ್ಟು ನೀರು ಹಾಕಿ ಅದನ್ನು ಎಲೆ ಕಿತ್ಕೊಂಬಂದು ಅದರ ಮೇಲಿಟ್ಟು ಒಂದು ಬಟ್ಟೆ ಹೊದಿಸಿ ಪೂಜೆ ಮಾಡಿ ಇದನ್ನು ದೇವರು ಅಂತ ನಮ್ಮ ಅನುಭವಕ್ಕೆ ತರಿಸಿ ದಾನ ಮಾಡಿ ಧರ್ಮ ಮಾಡಿ ಕೊಡಿ ಎಲ್ಲ ಮಾಡಿಸ್ತಾ ಇರೋದು ಯಾಕೆ? ನಮ್ಗೆ ಅನುಭವಕ್ಕೆ ಬರಲಿ ಅಂತ. ನಾವು ಇದನ್ನು ಮಾಡ್ತೀವಿ, ಎಲ್ಲ ಬಿಟ್ಬಿಟ್ಟಿದ್ದೀವಿ. ಉದ್ದೇಶನೇ ಗೊತ್ತಿಲ್ಲ ನಮಗೆ, ಅರ್ಥ ಮಾಡ್ಕೊಳ್ಳೋಕೆ ಇದೆಲ್ಲ ಮಾಡ್ತಾಯಿದ್ದೀವಿ. ಏನೋ ಇದ್ರ ಹಿಂದೆ ಇದೆ. ದೇವಸ್ಥಾನಕ್ಕೆ ಹೋಗೋದ್ರ ಹಿಂದೆ ಏನೋ ಇದೆ, ಬ್ರಾಹ್ಮಣರಿಗೆ ದಾನ ಕೊಡೋದ್ರಲ್ಲಿ ಏನೋ ಇದೆ, ಹೋಮ ಮಾಡೋದ್ರ ಹಿಂದೆ ಏನೋ ಇದೆ, ಏನೋ ಅಡಗಿದೆ. ಅದಕ್ಕೆ ನಾವು ಇದನ್ನು ಮಾಡಬೇಕು. ನಾವು ಅದನ್ನು ಸೀಳಿ ಒಳಗೆ ಹೋಗಬೇಕು. ಯಾಕೆ ಮಾಡ್ತಾಯಿದ್ದೀವಿ ಅಂತ ಉತ್ತರ ಯಾರೂ ಕೊಡಬೇಕಾಗಿಲ್ಲ. ಯಾರನ್ನೂ ಬೈಬೇಡಿ, ನಿಮಗೆ ಉತ್ತರ ಸಿಗುತ್ತೆ. ನಿಮ್ಮ ಉತ್ತರನೇ ಜೆನ್ಯೂನ್ ಅಥೆಂಟಿಕ್ ಆನ್ಸರ್ಸ್ ಫಾರ್ ಯುವರ್ ಅಥೆಂಟಿಕ್ ಕ್ವೆಶ್ಚನ್ ಇಫ್ ಇಟ್ ಈಸ್ ಅಥೆಂಟಿಕ್.